ಹಲೋ ಫ್ರೆಂಡ್ಸ್, ನಮ್ಮ ಲೈಕ್ಸ್ ಬೆಂಗಳೂರು ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸುದ್ದಿಯಲ್ಲಿರುವ ವಿಷಯಗಳ ಕೆಳಗೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಮೊದಲಿಗೆ ನಾವು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ದೇಶದಲ್ಲಿ ಯಾವುದೇ ರೀತಿಯಾದ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆದಾಗ, ಅಂದರೆ ಅದು ಗಣಿಗಾರಿಕೆಗೆ ಸಂಬಂಧಪಟ್ಟಿದ್ದಿರ್ಬೋದು, ಇಲ್ಲ ಮೂಲ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ರೈಲ್ವೆ ಸ್ಟೇಷನ್, ಏರ್ಪೋರ್ಟ್ಸ್ ಹೀಗಿರ್ಬೋದು, ದೊಡ್ಡ ಕಾರ್ಖಾನೆಗಳಿರ್ಬೋದು, ವಿದ್ಯುತ್ ಉತ್ಪಾದನಾ ಘಟಕಗಳು, ಪವರ್ ಪ್ಲಾಂಟ್ಸ್ ಇರ್ಬೋದು, ಡ್ಯಾಮ್ಸ್ ಇರ್ಬೋದು, ಹೀಗೆ ಯಾವುದೇ ರೀತಿಯಾದ ಅಭಿವೃದ್ಧಿ ಕಾರ್ಯಕ್ರಮಗಳು, ಯೋಜನೆಗಳು ಮಾಡಬೇಕಂದ್ರೆ ಅದರಿಂದ ಮುಂದೆ ಪರಿಸರದ ಮೇಲೆ ಏನು ಪರಿಣಾಮ ಬೀಳುತ್ತೆ ಇದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಒಂದು ವ್ಯವಸ್ಥಿತ ಪರೀಕ್ಷೆಯನ್ನು ಮಾಡ್ತಾರೆ, ಸಿಸ್ಟಮ್ಯಾಟಿಕ್ ಎಕ್ಸಾಮಿನೇಷನ್ನ ಮಾಡ್ತಾರೆ. ಹೀಗೆ ಪರೀಕ್ಷೆ ಮಾಡುವ ಪ್ರಕ್ರಿಯೆಯನ್ನು ಪರಿಸರ ಪರಿಣಾಮದ ಮೌಲ್ಯಮಾಪನ ಅಂತ ಕರೀತಾರೆ, ಅಂದರೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಹಾಗಾಗಿ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ನಾವು ಹೀಗೆ ಡಿಫೈನ್ ಮಾಡ್ತಾ ಇದ್ದೀವಿ. ಇಟ್ ಈಸ್ ಅ ಪ್ರೊಸೆಸ್ ಆಫ್ ಸಿಸ್ಟಮ್ಯಾಟಿಕ್ ಎಕ್ಸಾಮಿನೇಷನ್ ವಿಚ್ ಪ್ರೆಡಿಕ್ಟ್ಸ್ ಅನ್ಇಂಟೆಂಡೆಡ್ ಕಾನ್ಸಿಕ್ವೆನ್ಸಸ್ ಆಫ್ ಎ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ ಆರ್ ಪ್ರೋಗ್ರಾಮ್ ಆನ್ ಎನ್ವಿರಾನ್ಮೆಂಟ್. ಈ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ಯಾಕೆ ಮಾಡ್ತಾ ಇದ್ದೀವಿ? ಟು ಐಡೆಂಟಿಫೈ, ಪ್ರೆಡಿಕ್ಟ್ ಆ್ಯಂಡ್ ಇವ್ಯಾಲ್ಯೂಯೇಟ್ ದ ಎಕನಾಮಿಕ್, ಎನ್ವಿರಾನ್ಮೆಂಟಲ್ ಆ್ಯಂಡ್ ಸೋಷಿಯಲ್ ಇಂಪ್ಯಾಕ್ಟ್ ಆಫ್ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್. ದೇಶದಲ್ಲಿ ಒಂದು ಕಡೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ನಾವು ಜನರಿಗೆ ಪ್ರೊವೈಡ್ ಮಾಡಬೇಕಾಗತ್ತೆ. ಅಂದರೆ ರೈಲ್ವೇಸ್, ವಾಟರ್ ಸಪ್ಲೈ, ಪವರ್ ಸಪ್ಲೈ, ಇದನ್ನೆಲ್ಲ ಜನರಿಗೆ ನಾವು ಒದಗಿಸ್ಕೊಡ್ಬೇಕಾಗತ್ತೆ. ಅದ್ರ ಜೊತೆಗೆ ಅವ್ರ ಹತ್ರ ಬೇಸಿಕ್ ಎಂಪ್ಲಾಯ್ಮೆಂಟ್ ಇರಬೇಕು. ಹಾಗಾಗಿ ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿ ನಡೀತಾ ಇರಬೇಕು. ಇದೆಲ್ಲದರ ಜೊತೆಗೆ ನಾವು ಪರಿಸರ ಸಂರಕ್ಷಣೆ ಮಾಡಬೇಕು. ಒಂದು ತಕ್ಕಡಿಯಲ್ಲಿ ನಾವು ಪರಿಸರ ಹಾಗೂ ಅಭಿವೃದ್ಧಿ ಎರಡನ್ನೂ ಇಟ್ಟರೆ ಇವೆರಡರಲ್ಲಿ ಒಂದನ್ನು ನಾವು ಚೂಸ್ ಮಾಡೋಕ್ಕಾಗಲ್ಲ. ಇವೆರಡರ ಮಧ್ಯೆ ಒಂದು ಸಮತೋಲನವನ್ನು ನಾವು ಕಂಡ್ಕೋಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಮಗೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮುಖ್ಯ ಆಗುತ್ತೆ. ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮದಿಂದ ನಮಗೆ ಆರ್ಥಿಕವಾಗಿ ಎಷ್ಟು ಉಪಯೋಗ ಆಗ್ಬೋದು, ಅದರಿಂದ ಪರಿಸರದ ಮೇಲೆ ಏನು ಪರಿಣಾಮ ಬೀಳ್ಬೋದು, ಹಾಗೂ ಸೋಷಿಯಲ್ ಇಂಪ್ಯಾಕ್ಟ್ ಅಂದರೆ ಕೆಲವೊಂದು ಸತಿ ನಾವು ಜನರನ್ನ ಸ್ಥಳಾಂತರಗೊಳಿಸ್ಬೇಕಾಗತ್ತೆ. ಈ ರೀತಿ ಸಮಾಜದ ಮೇಲೆ ಏನು ಪರಿಣಾಮ ಬೀಳ್ಬೋದು, ಇದನ್ನೆಲ್ಲ ನಾವು ಕಂಡು ಹಿಡಿಯೋಕ್ಕೋಸ್ಕರ ಭವಿಷ್ಯದಲ್ಲಿ ಏನು ಬರಬಹುದು, ಪಾಸಿಟಿವ್, ನೆಗೆಟಿವ್, ಏನು ಕಾನ್ಸಿಕ್ವೆನ್ಸಸ್ ಆಗ್ಬೋದು, ಅದನ್ನು ಪ್ರೆಡಿಕ್ಟ್ ಮಾಡೋಕ್ಕೋಸ್ಕರ ಹಾಗೂ ಇವ್ಯಾಲ್ಯೂಯೇಟ್ ಮಾಡೋಕ್ಕೋಸ್ಕರ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ಮಾಡ್ತೀವಿ. ನಾವೇನು ಸಮತೋಲನವನ್ನು ಕಂಡು ಹಿಡ್ಕೋಬೇಕು ಅಂತ ಹೇಳಿದ್ವಿ, ಅದು ಹೇಗೆ ಮಾಡೋದು ಅಂತ ನಾವು ತೀರ್ಮಾನ ತಗೋಬೇಕು. ಅಂದರೆ ಆ ಪ್ರಾಜೆಕ್ಟ್ನಿಂದ ಏನು ಪರಿಸರದ ಮೇಲೆ ಪರಿಣಾಮ ಇದೆ ಅನ್ನೋದ್ರ ಬಗ್ಗೆ ನಮಗೆ ವಿವರವಾದ ಮಾಹಿತಿ ಬೇಕಾಗುತ್ತೆ. ಇದು ನಮಗೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನಿಂದ ಸಿಗುತ್ತೆ. ಹಾಗೆ ಸಿಕ್ಕ ಇನ್ಫಾರ್ಮೇಷನ್ನ ಉಪಯೋಗಿಸ್ಕೊಂಡು ಎಕನಾಮಿಕ್, ಎನ್ವಿರಾನ್ಮೆಂಟಲ್, ಸೋಷಿಯಲ್ ಇಂಪ್ಯಾಕ್ಟ್ ಇವು ಮೂರರ ಮಧ್ಯೆ ಒಂದು ಬ್ಯಾಲೆನ್ಸ್ ಇರೋ ಅಂಥ ಅಪ್ರೋಪ್ರಿಯೇಟ್ ಆಲ್ಟರ್ನೇಟಿವ್, ಸೂಕ್ತ ಪರ್ಯಾಯಗಳನ್ನ ನೋಡಿ ಅವುಗಳ ಮಧ್ಯೆ ಒಂದು ಸರಿಯಾದ ಪರ್ಯಾಯನ ಚೂಸ್ ಮಾಡಿ ಆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ನ ಮುನ್ನಡೆಸ್ತಾರೆ. ಹಾಗೆ ಮಾಡೋದ್ರಿಂದ ನಮ್ಮ ಗುರಿಯಾಗಿರುವಂಥ ಸಸ್ಟೈನಬಲ್ ಡೆವಲಪ್ಮೆಂಟ್ನ ಎನ್ಶೋರ್ ಮಾಡ್ತಾ ಇದ್ವಿ. ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ ಏನು? ಇಟ್ ಈಸ್ ಡೆವಲಪ್ಮೆಂಟ್ ದಟ್ ಮೀಟ್ಸ್ ದ ನೀಡ್ಸ್ ಆಫ್ ದ ಪ್ರೆಸೆಂಟ್ ವಿತೌಟ್ ಕಾಂಪ್ರಮೈಸಿಂಗ್ ದ ಎಬಿಲಿಟಿ ಆಫ್ ಫ್ಯೂಚರ್ ಜನರೇಷನ್ಸ್ ಟು ಮೀಟ್ ದೇರ್ ಓನ್ ನೀಡ್ಸ್. ಅಭಿವೃದ್ಧಿ ಹೇಗಿರಬೇಕು ಅಂದರೆ ಇವತ್ತಿನ ಅಗತ್ಯಗಳ ಜೊತೆಗೆ ಭವಿಷ್ಯದಲ್ಲಿ ಏನು ಅಗತ್ಯಗಳು ಬರ್ಬೋದು ಮುಂದಿನ ಪೀಳಿಗೆಗೆ, ಅವರಿಗೆ ಕಮ್ಮಿ ಆಗದೆ ಇರೋಂಗೆ, ಕಾಂಪ್ರಮೈಸ್ ಆಗದೆ ಇರೋ ಥರ ಇರಬೇಕು. ಇದನ್ನು ಸುಸ್ಥಿರ ಅಭಿವೃದ್ಧಿ ಅಂತ ನಾವು ಕರಿತೀವಿ. ಇಷ್ಟರಲ್ಲಿ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಇದು ಕನ್ಸಲ್ಲಿ ಕೇಳಿದ್ರು ಕೂಡ ಹೇಳೋ ಥರ ಇರಬೇಕು. ಆರ್ಥಿಕ ಅಭಿವೃದ್ಧಿ, ಸಾಮಾಜಿಕ ಅಭಿವೃದ್ಧಿ ಇವೆರಡಕ್ಕೂ ಕೂಡ ಪರಿಸರ ಸಂರಕ್ಷಣೆ ಅಗತ್ಯ ಇದೆ. ಇವು ಮೂರನ್ನು ಜೊತೆಗೆ ಇಟ್ಕೊಂಡು ಅಭಿವೃದ್ಧಿ ಆಗೋದನ್ನು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಬೇಕಂದ್ರೆ ಅದರ ಒಳಗಿರೋ ಅಂಥ ಹಲವಾರು ಹಂತಗಳನ್ನು ನಾವಿಲ್ಲಿ ಸಂಕ್ಷಿಪ್ತವಾಗಿ ನೋಡೋಣ. ಮೊದಲನೇ ಹಂತವಾದ ಸ್ಕ್ರೀನಿಂಗ್ನಲ್ಲಿ ಅಭಿವೃದ್ಧಿ ಯೋಜನೆ ಎಷ್ಟು ಹೂಡಿಕೆಯದಿದೆ, ಯಾವ ಜಾಗದಲ್ಲಿ ನಡೀತಾ ಇದೆ, ಅದಕ್ಕೆ ಕ್ಲಿಯರೆನ್ಸ್ನ ಅವಶ್ಯಕತೆ ಇದೆಯಾ, ಇದನ್ನು ಮೊದಲು ಕಂಡುಹಿಡಿಯಲಾಗುತ್ತೆ. ಹಾಗೇನಾದರೂ ಕ್ಲಿಯರೆನ್ಸ್ನ ಅವಶ್ಯಕತೆ ಇದ್ದಲ್ಲಿ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ಗೋಸ್ಕರ ಆ ಪ್ರಾಜೆಕ್ಟ್ನಿಂದ ಎಷ್ಟು ಪರಿಣಾಮ ಬೀಳಬಹುದು, ಆ ಪರಿಣಾಮ ಯಾವ ಮಟ್ಟಿಗೆ ಇರ್ಬೋದು, ಇದನ್ನೆಲ್ಲ ತಿಳ್ಕೊಳ್ಳಲಾಗುತ್ತೆ. ಇದರ ನಂತರ ಬೇಸ್ಲೈನ್ ಡೇಟಾನ ಕಲೆಕ್ಟ್ ಮಾಡಲಾಗುತ್ತೆ. ಅಂದರೆ ಆ ಪ್ರದೇಶದಲ್ಲಿ ಪರಿಸರದ ಪರಿಸ್ಥಿತಿ ಏನಿದೆ ಅಂತ ಮಾಹಿತಿಯನ್ನು ಹುಡುಕಲಾಗುತ್ತೆ. ಮುಂದೆ ಇಂಪ್ಯಾಕ್ಟ್ ಅನಾಲಿಸಿಸ್ ಹಾಗೂ ಪ್ರೆಡಿಕ್ಷನ್ ಕೆಳಗೆ ಪ್ರಾಜೆಕ್ಟ್ನ ಯಾವ ಆಸ್ಪೆಕ್ಟಿಂದ ಪರಿಸರದ ಮೇಲೆ ಪರಿಣಾಮ ಬೀಳುತ್ತೆ, ಯಾವ ರೀತಿ ಪರಿಣಾಮ ಬೀಳುತ್ತೆ, ಪಾಸಿಟಿವಾ, ನೆಗೆಟಿವಾ, ಟೆಂಪರರಿನಾ, ಪರ್ಮನೆಂಟಾ, ರಿವರ್ಸಿಬಲಾ, ಇರ್ರಿವರ್ಸಿಬಲಾ, ಈ ರೀತಿಯ ದೀರ್ಘವಾದ ಅನಾಲಿಸಿಸ್ ಮಾಡಿ ಪ್ರಾಜೆಕ್ಟ್ ಬಗ್ಗೆ ಒಂದು ಉತ್ತಮವಾದ ತಿಳುವಳಿಕೆಯನ್ನು ನೀಡುತ್ತೆ. ಹಾಗೆ ಪ್ರಾಜೆಕ್ಟ್ನಿಂದ ಏನು ಪರಿಣಾಮ ಆಗುತ್ತೆ, ಏನು ಹಾನಿ ಆಗುತ್ತೆ ಅಥವಾ ನಷ್ಟ ಆಗುತ್ತೆ ಅಂತ ತಿಳ್ಕೊಂಡ ನಂತರ ಇದನ್ನೆಲ್ಲ ತಡೆಗಟ್ಟೋದಕ್ಕೆ ಇಲ್ಲ ಕಮ್ಮಿ ಮಾಡೋದಕ್ಕೆ ಏನೇನು ಆ್ಯಕ್ಷನ್ಸ್ನ ತಗೋಬೋದು ಅಂತ ಕೂಡ ಈ ರಿಪೋರ್ಟಲ್ಲಿ ಹೇಳಲಾಗುತ್ತೆ ಇಂಪ್ಯಾಕ್ಟ್ ಮಿಟಿಗೇಷನ್ನ ಕೆಳಗೆ.
ಮಿಟಿಗೇಷನ್ ಎಂಬ ಪದದ ಅರ್ಥನೇ ಯಾವುದೇ ಕೆಲಸದಿಂದ ಏನು ನೆಗೆಟಿವ್ ಪರಿಣಾಮ ಆಗಿರುತ್ತೆ ಅದರ ತೀವ್ರತೆಯನ್ನು ಕಮ್ಮಿ ಮಾಡೋದು. ಇದೆಲ್ಲವನ್ನು ಸೇರಿಸಿ ಕೊನೆಗೆ ಡಿಸಿಷನ್ ಮೇಕರ್ಸ್ ಈ ಪ್ರಾಜೆಕ್ಟ್ ಬಗ್ಗೆ ಯಾವ ಕೀ ಇಶ್ಯೂಸ್ನ ಕನ್ಸಿಡರ್ ಮಾಡಿ ತೀರ್ಮಾನ ಮಾಡಬೇಕು ಅನ್ನೋದನ್ನು ಎಲ್ಲ ಸೇರಿಸಿ ರಿಪೋರ್ಟ್ ಮಾಡಲಾಗುತ್ತೆ. ಈ ರಿಪೋರ್ಟ್ ತಯಾರಾದ ನಂತರ ಇದನ್ನು ಸಾರ್ವಜನಿಕರ ಸಮಾಲೋಚನೆಗೆ ಅವಕಾಶ ನೀಡಲಾಗುತ್ತೆ, ಅಂದರೆ ಪಬ್ಲಿಕ್ ಹಿಯರಿಂಗ್ ಮಾಡಲಾಗುತ್ತೆ. ನಂತರ ಆ ಪ್ರಾಜೆಕ್ಟ್ನಿಂದ ಏನು ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಬೆನಿಫಿಟ್ಸ್ ಇದೆ, ಅಂದರೆ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ನಮ್ಗೆ ಏನು ಉಪಯೋಗ ಆಗ್ತಾ ಇದೆ, ಅದು ಏನು ಎನ್ವಿರಾನ್ಮೆಂಟಲ್ ಕಾಸ್ಟ್ ಅಂದರೆ ಪರಿಸರಕ್ಕೆ ಅದರಿಂದ ಏನು ಹಾನಿ ಆಗ್ತಾ ಇದೆ, ಹಾಗೇನಾದರೂ ನಷ್ಟ ಆಗ್ತಾ ಇದ್ರೆ ಆ ನಷ್ಟ ಬೆನಿಫಿಟ್ಸ್ಗಿಂತ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಇದನ್ನೆಲ್ಲ ತಿಳ್ಕೊಂಡು ಕೊನೆಯ ತೀರ್ಮಾನವನ್ನು ಮಾಡಲಾಗುತ್ತೆ. ಕೊನೆಯದಾಗಿ ಮಾನಿಟರಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಷನ್ನ ಕೆಳಗೆ ಏನು ಪರಿಸರದ ಮೇಲೆ ಪರಿಣಾಮ ಬೀಳುತ್ತೆ ಅಂತ ಊಹಿಸಲಾಗಿತ್ತು ಅದು ಸರಿಯಾಗಿ ಊಹಿಸಲಾಗಿತ್ತಾ ಅಂತ ಇಂಪ್ಲಿಮೆಂಟೇಷನ್ನ ಪ್ರತಿ ಹಂತದಲ್ಲೂ ಮಾನಿಟರ್ ಮಾಡಲಾಗುತ್ತೆ. ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಮೊದಲನೇ ಬಾರಿಗೆ 1976-77 ಈ ಅವಧಿಯಲ್ಲಿ ನದಿ ಕಣಿವೆಗಳಿಗೆ ಸಂಬಂಧಪಟ್ಟಂಥ ಪ್ರಾಜೆಕ್ಟ್ಸ್ ಏನಿರುತ್ತೆ ಇದನ್ನು ಪರಿಸರ ದೃಷ್ಟಿಕೋನದಿಂದ ಎಕ್ಸಾಮಿನ್ ಮಾಡಿ ಪರೀಕ್ಷೆ ಮಾಡಿ ಅಂತ ಹೇಳಲಾಯಿತು. ಆಗ ತಾನೇ 1972 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಸರ ಸಂರಕ್ಷಣೆಗೋಸ್ಕರ ಪ್ರಯತ್ನಗಳು ಸಂಘಟಿತ ಆಗಬೇಕು, ಸಹಕಾರ ನಡಿಬೇಕು ಅನ್ನೋ ಕಾರಣದಿಂದ ಮೊದಲನೇ ಬಾರಿಗೆ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಹ್ಯೂಮನ್ ಎನ್ವಿರಾನ್ಮೆಂಟ್ ಸ್ಟಾಕ್ಹೋಮಲ್ಲಿ ನಡೀತು. 1986ವರೆಗೆ ಏನು ಪರಿಸರ ದೃಷ್ಟಿಕೋನದಿಂದ ಎಕ್ಸಾಮಿನೇಷನ್ಸ್ ನಡೀತಿತ್ತು ಇದೆಲ್ಲ ಕೇವಲ ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ ಆಗಿತ್ತು, ಲೀಗಲ್ ಬ್ಯಾಕಿಂಗ್ ಇರಲಿಲ್ಲ. ಆದರೆ 1984ನ ಭೋಪಾಲ್ ಗ್ಯಾಸ್ ಟ್ರಾಜಿಡಿಯ ನಂತರ 1986 ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಜಾರಿ ಮಾಡಲಾಯಿತು. ಈ ಆ್ಯಕ್ಟ್ನ ಕೆಳಗೆ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಹಾಗೂ ಪರಿಸರಕ್ಕೆ ಹಾನಿ ಮಾಡ್ತಿರೋಂಥ ಆ್ಯಕ್ಟಿವಿಟೀಸ್ ಏನು ನೈಸರ್ಗಿಕ ಸಂಪನ್ಮೂಲಗಳ ಪ್ರದೂಷಣೆ, ಪೊಲ್ಯೂಷನ್ ಈ ರೀತಿಯ ಚಟುವಟಿಕೆಗಳು ನಡೆಯುತ್ತೆ ಅವುಗಳ ವಿರುದ್ಧ ಕೂಡ ಲೀಗಲ್ ಫ್ರೇಮ್ವರ್ಕ್ ಮೊದಲ ಬಾರಿಗೆ ಕೊಡಲಾಯಿತು. ಅದಕ್ಕಾಗಿ ಅಂತಾನೆ ಪ್ರತ್ಯೇಕವಾದ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂತ ಸಚಿವಾಲಯ ಕೂಡ ಫಾರ್ಮ್ ಮಾಡಲಾಯಿತು. ಇದಾದ ನಂತರ ಜಾಗತಿಕ ಮಟ್ಟದಲ್ಲೂ ಕೂಡ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಹಲವಾರು ಚಟುವಟಿಕೆಗಳು ಜಾಸ್ತಿ ಆಗ್ತಾ ಬಂತು. 1992 ಅರ್ತ್ ಸಮಿಟ್ನ ಮೂಲಕ ಅಜೆಂಡಾ 21 ಏನು ಸಸ್ಟೈನಬಲ್ ಡೆವಲಪ್ಮೆಂಟ್ನ ಮೊದಲನೇ ಬಾರಿಗೆ ಜಾಗತಿಕ ಮಟ್ಟದಲ್ಲಿ ರೆಕಗ್ನೈಸ್ ಮಾಡಲಾಯಿತು. ಅದನ್ನು ಗುರಿ ಅಂತ ಇಟ್ಕೊಳ್ಳಲಾಯಿತು. ಜೈವಿಕ ವೈವಿಧ್ಯತೆ ಅಂದರೆ ಬಯೋಲಾಜಿಕಲ್ ಡೈವರ್ಸಿಟಿಗೆ ಸಂಬಂಧಪಟ್ಟಂತೆ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ CBD ಇದು ಕೂಡ ನಡೀತು. ಜೊತೆಗೆ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಏನು UNFCCC ಅಂತ ಕರಿತೀವಿ ಇದು ಕೂಡ 1992 ಆಯಿತು. ನಂತರ 1994 ಭಾರತದಲ್ಲಿ ಮೊದಲನೇ ಬಾರಿಗೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನು ಜಾರಿ ಮಾಡಲಾಯಿತು. ಇದರಲ್ಲಿ ಕೊಟ್ಟಿರುವಂಥ ಶೆಡ್ಯೂಲ್ 1 ಯಾವ್ಯಾವ ಪ್ರಾಜೆಕ್ಟ್ ಮೆನ್ಷನ್ ಆಗಿದೆ ಅದ್ರ ಕೆಳಗೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಅವುಗಳಿಗೆ ಕಡ್ಡಾಯ ಮಾಡಲಾಯಿತು. ಮುಂದೆ 2006 1994ನ ಅಧಿಸೂಚನೆಯನ್ನು ರೀಪ್ಲೇಸ್ ಮಾಡಿ ಹೊಸ EIA ಅಧಿಸೂಚನೆಯನ್ನು ಜಾರಿ ಮಾಡಲಾಯಿತು. ಇದ್ರ ಕೆಳಗೆ 2 ಕ್ಯಾಟಗರಿ ಮಾಡಲಾಯಿತು, ಕ್ಯಾಟಗರಿ A, ಕ್ಯಾಟಗರಿ B. ಕ್ಯಾಟಗರಿ A ಕೆಳಗೆ ಬರುವಂಥ ಅಭಿವೃದ್ಧಿ ಯೋಜನೆಗಳೇನಿದೆ ಅವುಗಳಿಗೆ ಸೆಂಟ್ರಲ್ ಗವರ್ಮೆಂಟ್ ಕೇಂದ್ರ ಸರ್ಕಾರದ ಕೆಳಗೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ತಗೋಬೇಕಾಯಿತು. ಕ್ಯಾಟಗರಿ B ಯಲ್ಲಿದ್ದಂಥ ಪ್ರಾಜೆಕ್ಟ್ಸ್ ಸ್ಟೇಟ್ ಗೌರ್ಮೆಂಟಿಂದ ಕ್ಲಿಯರೆನ್ಸ್ ತಗೋಬೇಕಾಯಿತು. ಕ್ಯಾಟಗರಿ B ಯಲ್ಲಿದ್ದ ಪ್ರಾಜೆಕ್ಟ್ಸ್ನ ಮತ್ತೆ B1, B2 ಅಂತ ವರ್ಗೀಕರಿಸಲಾಯಿತು. B2 ಕೆಳಗೆ ಬಂದಂತಹ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗೆ ವಿನಾಯಿತಿಯನ್ನು ನೀಡಲಾಯಿತು. ಇವರಿಗೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ನ ಅಗತ್ಯ ಇಲ್ಲ. 2006ನ ನೋಟಿಫಿಕೇಶನ್ ಕೆಳಗೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ಗೆ ಎಷ್ಟು ಸಮಯ ತಗೋತಿತ್ತು ಅದನ್ನು ಕಮ್ಮಿ ಮಾಡೋ ಪ್ರಯತ್ನ ಮಾಡಲಾಯಿತು. ರಿಪೋರ್ಟ್ನ ತಯಾರಿ ಮಾಡಿದ ನಂತರ ಅದನ್ನು ಸಾರ್ವಜನಿಕರಿಗೆ ಸಮಾಲೋಚನೆ ಮಾಡೋಕ್ಕೋಸ್ಕರ ಅವಕಾಶನ ನೀಡಲಾಯಿತು. 2006ನಿಂದ ಇಲ್ಲಿಯವರೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಅಮೆಂಡ್ಮೆಂಟ್ಸ್ ಆಗಿರುತ್ತೆ, ಕೋರ್ಟ್ ಆರ್ಡರ್ಸ್ ಪಾಸ್ ಆಗಿರುತ್ತೆ ಅದನ್ನೆಲ್ಲ ಅಳವಡಿಸ್ಕೊಂಡು ಈ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ಪ್ರಕ್ರಿಯೆ ಏನಿದೆ ಅದು ಪಾರದರ್ಶಕ ಆಗೋಕ್ಕೆ, ವೇಗವಾಗಿ ಆಗೋಕ್ಕೆ ಹೊಸ 2020 ಡ್ರಾಫ್ಟ್ನ ತಯಾರಿಸಲಾಗಿದೆ. ಈ ಹೊಸ ಡ್ರಾಫ್ಟ್ನಲ್ಲಿ ಏನೇನು ಹೊಸ ನಿಬಂಧನೆಗಳು ಬಂದಿದೆ, ಏನೇನು ಬದಲಾವಣೆಗಳಾಗಿದೆ ಅಂತ ನೋಡೋಣ. ನಾವು 2006ನ ನೋಟಿಫಿಕೇಷನಲ್ಲಿ ನೋಡಿದ್ವಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ನ 2 ಕ್ಯಾಟಗರಿ ಮಾಡಲಾಗಿತ್ತು, ಕ್ಯಾಟಗರಿ A, ಕ್ಯಾಟಗರಿ B. ಈ ಕ್ಯಾಟಗರಿ A ಕೆಳಗೆ ಬರುವಂಥ ಪ್ರಾಜೆಕ್ಟ್ಸ್ಗೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕಡ್ಡಾಯವಾಗಿದೆ. ಕ್ಯಾಟಗರಿ B ಕೆಳಗೆ ಬರುವಂಥ ಪ್ರಾಜೆಕ್ಟ್ಸ್ಗೆ ಸ್ಕ್ರೀನಿಂಗ್ ಮಾಡಲಾಗ್ತಾ ಇತ್ತು. ಸ್ಕ್ರೀನಿಂಗ್ ಅಂದರೆ ನಾವೀಗಾಗಲೇ ಡಿಸ್ಕಸ್ ಮಾಡಿದಂಗೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ಮೊದಲನೇ ಹಂತ. ಇದರಲ್ಲಿ ಒಂದು ಪ್ರಾಜೆಕ್ಟ್ಗೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ನ ಅವಶ್ಯಕತೆ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳಲಾಗುತ್ತೆ. ಹಾಗೆ ಕ್ಯಾಟಗರಿ B ಕೆಳಗೆ ಏನು ಪ್ರಾಜೆಕ್ಟ್ಸ್ ಬರುತ್ತೆ ಅವುಗಳಿಗೆ ಸ್ಕ್ರೀನಿಂಗ್ ಮಾಡಿ B1, B2 ಅಂತ 2 ಕ್ಯಾಟಗರಿ ಮಾಡಲಾಗ್ತಾ ಇತ್ತು. B2 ಕೆಳಗೆ ಬರುವಂಥ ಪ್ರಾಜೆಕ್ಟ್ಸ್ಗೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ನ ಅವಶ್ಯಕತೆ ಇರ್ತಿರ್ಲಿಲ್ಲ.
ಈ ಹೊಸ 2020 ಡ್ರಾಫ್ಟ್ ಕೆಳಗೆ ಈಗಾಗಲೇ 40ರಷ್ಟು ಇಂಡಸ್ಟ್ರೀಸ್ನ ಲಿಸ್ಟ್ ಮಾಡಿ ಇವುಗಳಿಗೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಬೇಕಾಗಿಲ್ಲ ಅಂತ ಹೇಳಲಾಗಿದೆ. ಈ ಲಿಸ್ಟ್ನಲ್ಲಿ ಆಫ್ಶೋರ್ ಆ್ಯಂಡ್ ಆನ್ಶೋರ್ ಆಯಿಲ್, ಗ್ಯಾಸ್ ಆ್ಯಂಡ್ ಶೇಲ್ ಎಕ್ಸ್ಪ್ಲೋರೇಷನ್, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ಸ್ ಅಪ್ ಟು 25 ಮೆಗಾವಾಟ್, ಇರಿಗೇಷನ್ ಪ್ರಾಜೆಕ್ಟ್ಸ್ ಬಿಟ್ವೀನ್ 2000 and 10,000 hectares of command area, all inland waterway projects, expansion or widening of highways between 25 km and 100 km ಇವನ್ನೆಲ್ಲ ಈ ಲಿಸ್ಟ್ನಲ್ಲಿ ಅಳವಡಿಸಲಾಗಿದೆ. ಇದ್ರ ಜೊತೆಗೆ ಸ್ಟ್ರಾಟಜಿಕ್ ಅನ್ನೋ ಪದದ ಬಳಕೆ ಆಗಿದೆ. ನಾವು ಸ್ಟ್ರಾಟಜಿಕ್ ಅಂತ ಅಂದರೆ ಇದನ್ನು ನ್ಯಾಷನಲ್ ಸೆಕ್ಯೂರಿಟಿ, ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಉಪಯೋಗಿಸ್ತೀವಿ. ಈ ಡ್ರಾಫ್ಟ್ನಲ್ಲಿ ಕೆಲವೊಂದು ಪ್ರೋಗ್ರಾಮ್ಗಳನ್ನ ಸ್ಟ್ರಾಟಜಿಕ್ ಅಂತ ಸರ್ಕಾರ ರೆಕಗ್ನೈಸ್ ಮಾಡಿ ಆ ಪ್ರೋಗ್ರಾಮ್ಗಳಿಗೆ, ಪ್ರಾಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನು ಪಬ್ಲಿಕ್ ಡೊಮೈನ್ನಲ್ಲಿ ಇಡಲಾಗುವುದಿಲ್ಲ. ಅಂದರೆ ಈ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಜನರಿಗೆ ಸಿಗೋದಿಲ್ಲ. ಜನರಿಗೆ ಯಾಕೆ ಏನು ಅಂತ ಎಕ್ಸ್ಪ್ಲೇನ್ ಮಾಡದೆ ಇವುಗಳಿಗೆ ಕ್ಲಿಯರೆನ್ಸ್ ಸಿಗ್ಬೋದು. ಈ ಹೊಸ ಡ್ರಾಫ್ಟ್ನ ಕೆಳಗೆ ಪೋಸ್ಟ್ ಫ್ಯಾಕ್ಟೋ ಕ್ಲಿಯರೆನ್ಸ್ನ ಅಳವಡಿಸಲಾಗಿದೆ. ಅಂದರೆ ಈಗಾಗಲೇ ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಆರಂಭ ಆಗಿದೆ ಅಂತ ಹೇಳ್ಕೊಳ್ಳೋಣ. ಈ ಪ್ರಾಜೆಕ್ಟ್ಗೆ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಅಥವಾ ಯಾವುದೋ ಒಂದು ನಿಯಮದ ಉಲ್ಲಂಘನೆ ಆಗಿದೆ. ಇಂಥ ಸಂದರ್ಭದಲ್ಲಿ ಈ ಪ್ರಾಜೆಕ್ಟ್ಗೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ಗೋಸ್ಕರ ಅಪ್ಲೈ ಮಾಡೋ ಅವಕಾಶ ಈ ಹೊಸ ಡ್ರಾಫ್ಟ್ ಕೆಳಗೆ ನೀಡಲಾಗ್ತಾ ಇದೆ. ನಡೀತಾ ಇರುವಂಥ ಒಂದು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಉಲ್ಲಂಘನೆಗಳಾಗ್ತಾ ಇದ್ದರೆ ಅದರ ಬಗ್ಗೆ ರಿಪೋರ್ಟ್ ಮಾಡುವಂಥ ಅವಕಾಶ ಕೇವಲ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ಗೆ ಅಥವಾ ಪ್ರಾಜೆಕ್ಟ್ ಪ್ರೊಪೋನೆಂಟ್ಸ್ಗೆ ಇದೆ. ಆದರೆ ಸಾಮಾನ್ಯ ಜನರಿಗೆ ಇಂಥ ಉಲ್ಲಂಘನೆಗಳನ್ನ ರಿಪೋರ್ಟ್ ಮಾಡುವಂಥ ಅವಕಾಶನ ಹೊಸ ಡ್ರಾಫ್ಟ್ ಕೆಳಗೆ ನೀಡಿಲ್ಲ. ಒಂದು ಪ್ರಾಜೆಕ್ಟ್ ಬಗ್ಗೆ ರಿಪೋರ್ಟ್ ತಯಾರಿಸಿದ ನಂತರ ಅದನ್ನು ಜನರ ಸಮಾಲೋಚನೆಗೆ ಪಬ್ಲಿಕ್ ಹಿಯರಿಂಗ್ ಮಾಡ್ತಾರೆ ಅಂತ ನಾವು ಈ ಹಿಂದೆ ಚರ್ಚೆ ಮಾಡಿದ್ವಿ. ಆ ರೀತಿಯ ಪಬ್ಲಿಕ್ ಹಿಯರಿಂಗ್ನ 2006 ನೋಟಿಫಿಕೇಷನಲ್ಲಿ 30 ದಿನಗಳ ಕಾಲ ಮಾಡ್ತಾಯಿದ್ರು. ಈಗ ಅದನ್ನು 20 ದಿನಗಳಿಗೆ ಕಮ್ಮಿ ಮಾಡಲಾಗಿದೆ. ಎಲ್ಲ ಪ್ರಾಜೆಕ್ಟ್ಗಳು ನಿಯಮಗಳನ್ನ ಸರಿಗೆ ಪಾಲನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ನ ಕೊಡಬೇಕಾಗ್ತಿತ್ತು. ಇದನ್ನು ಕಾಂಪ್ಲೈಯನ್ಸ್ ರಿಪೋರ್ಟ್ ಅಂತ ಕರಿತಾ ಇದ್ರು. ಇದನ್ನು 2006 ನೋಟಿಫಿಕೇಶನ್ ಕೆಳಗೆ ವರ್ಷದಲ್ಲಿ 2 ಬಾರಿ ಕೊಡಲಾಗ್ತಾ ಇತ್ತು. ಈಗ ಅದನ್ನು 1 ಬಾರಿಗೆ ಕಮ್ಮಿ ಮಾಡಲಾಗಿದೆ. ಈಗಾಗಲೇ ಇರುವಂಥ ಒಂದು ಪ್ರಾಜೆಕ್ಟ್ನ ಮಾಡರ್ನೈಸ್ ಮಾಡಬೇಕು ಅಥವಾ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅಂದರೆ ಏನಾದರೂ ಈ ಎಕ್ಸ್ಪ್ಯಾನ್ಷನ್ 25%ಗಿಂತ ಜಾಸ್ತಿ ಆಗ್ತಿದ್ರೆ ಆವಾಗ ಮಾತ್ರ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಬೇಕು. ಏನಾದ್ರು 50%ಗಿಂತ ಜಾಸ್ತಿ ಆಗ್ತಾ ಇದ್ರೆ ಅವಾಗ ಮಾತ್ರ ಅದನ್ನು ಪಬ್ಲಿಕ್ ಕನ್ಸಲ್ಟೇಷನ್ಗೆ ನೀಡಬೇಕು ಅಂತ ಹೊಸ ಡ್ರಾಫ್ಟ್ ಕೆಳಗೆ ಮಾಡಲಾಗಿದೆ. ಆದರೆ ಈ ಹೊಸ 2020 ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಡ್ರಾಫ್ಟ್ ಏನಿದೆ ಇದಕ್ಕೆ ಆ್ಯಂಟಿ ಪೀಪಲ್, ಆ್ಯಂಟಿ ಎನ್ವಿರಾನ್ಮೆಂಟ್ ಹೀಗೆ ಸಾಕಷ್ಟು ಅಪೋಸಿಷನ್ ಬರ್ತಾ ಇದೆ. ಇದನ್ನು ನಾವು ಯಾಕೆ ಅಂತ ವಿಸ್ತಾರವಾಗಿ ತಿಳ್ಕೊಳ್ಳೋಣ. ನಾವೀಗಾಗಲೇ ಚರ್ಚೆ ಮಾಡ್ದಂಗೆ ಸ್ಟ್ರಾಟಜಿಕ್ ಪದವನ್ನು ಉಪಯೋಗಿಸಿ ಅದ್ರ ಕೆಳಗೆ ಗೌರ್ಮೆಂಟ್ ಯಾವ ಪ್ರಾಜೆಕ್ಟ್ನ ಪಬ್ಲಿಕ್ ಕನ್ಸಲ್ಟೇಷನಿಂದ ಹೊರಗಿಡ್ಬೋದು ಅಂತ ತೀರ್ಮಾನ ಮಾಡ್ಬೋದು. ಈ ಸ್ಟ್ರಾಟಜಿಕ್ ಅನ್ನೋ ಪದದ ಕೆಳಗೆ ಬಾರ್ಡರ್ ಏರಿಯಾಗಳಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇರೋಂಥ ರೋಡ್ಸ್, ಪೈಪ್ಲೈನ್ಸ್ ಈ ಪ್ರಾಜೆಕ್ಟ್ಗಳು ಕೂಡ ಬರುತ್ತೆ. ನಮಗೆ ಗೊತ್ತಿರೋ ಹಾಗೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲಿಂದ 100 ಕಿಲೋಮೀಟರ್ ಏರಿಯಲ್ ಡಿಸ್ಟೆನ್ಸಲ್ಲಿರುವಂಥ ಎಲ್ಲ ಪ್ರದೇಶ ಬಾರ್ಡರ್ ಏರಿಯಾ ಅಂತ ನಾವು ಡಿಫೈನ್ ಮಾಡ್ತೀವಿ. ಹಾಗಿರಬೇಕಾದ್ರೆ ನಾರ್ತ್ ಈಸ್ಟ್ನಂತಹ ಪ್ರದೇಶ ಏನಿದೆ ನಾವು ಬಯೋಡೈವರ್ಸಿಟಿ ಗಣಿ ಅಂತಲೇ ಕರಿಬೋದು. ಇಂಥ ಪ್ರದೇಶದಲ್ಲಿ ಆಗುವಂಥ ಸಾಕಷ್ಟು ಪ್ರಾಜೆಕ್ಟ್ಸ್ಗಳು ಈ ಸ್ಟ್ರಾಟಜಿಕ್ ಪದದ ಕೆಳಗೆ ಬಂದು ಪಬ್ಲಿಕ್ ಡೊಮೇನ್ಗೆ ಬರದೆ ಹಾಗೆ ಕ್ಲಿಯರೆನ್ಸ್ ಪಡಿಬೋದು. ಇನ್ಲ್ಯಾಂಡ್ ವಾಟರ್ವೇ ಪ್ರಾಜೆಕ್ಟ್ಸ್, ನ್ಯಾಷನಲ್ ಹೈವೇ ವೈಡನಿಂಗ್ ಹಾಗೂ ಎಕ್ಸ್ಪ್ಯಾನ್ಷನ್ ಪ್ರಾಜೆಕ್ಟ್ಸ್, ಇಂತಹ ಪ್ರಾಜೆಕ್ಟ್ಸ್ ಸಾಕಷ್ಟು ಬಾರಿ ಫಾರೆಸ್ಟ್ ಹಾಗೂ ರಿವರ್ಸ್ ಮಧ್ಯ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಇಂಥ ಪ್ರಾಜೆಕ್ಟ್ಸ್ಗೂ ಕೂಡ ನಾವು ಪ್ರಯರ್ ಕ್ಲಿಯರೆನ್ಸ್ ಇಲ್ಲದೆ ಪಾಸ್ ಮಾಡಿದರೆ ಇದರಿಂದ ಪರಿಸರಕ್ಕೆ ತುಂಬ ಹಾನಿ ಆಗ್ಬೋದು. ಈ ಹೊಸ ಡ್ರಾಫ್ಟ್ ಕೆಳಗೆ 1,50,000 ಸ್ಕ್ವೇರ್ ಕಿಲೋಮೀಟರ್ ಇಷ್ಟು ಪ್ರದೇಶ ತನಕ ಇರುವಂಥ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಗಳು ಕೂಡ ಪ್ರಯರ್ ಕ್ಲಿಯರೆನ್ಸ್ ಇಲ್ಲದೆ ಮುಂದೆ ಹೋಗ್ಬೋದು. ಈ ಸ್ಕ್ವೇರ್ ಕಿಲೋಮೀಟರ್ನ ಲಿಮಿಟ್ ಏನಿದೆ ಇದು ಹಳೆ ನೋಟಿಫಿಕೇಷನಲ್ಲಿ 20,000 ಕಿಲೋಮೀಟರ್ ಇತ್ತು. ಈಗ ಇದು ತುಂಬ ಜಾಸ್ತಿ ಆಗಿರೋದನ್ನು ನೋಡ್ಬೋದು. ಹಾಗಾಗಿ ಸಾಕಷ್ಟು ಪ್ರಾಜೆಕ್ಟ್ಗಳು ಕ್ಲಿಯರ್ ಆಗಿಬಿಡುತ್ತೆ ಈ ಲಿಮಿಟ್ ಕೆಳಗೆ ಅನ್ನೋದನ್ನು ನಾವು ಗಮನಿಸ್ಬೋದು. ಯಾವ ಪ್ರಾಜೆಕ್ಟ್ಗಳು ಕ್ಲಿಯರೆನ್ಸ್ ಇಲ್ಲದೆ ಮುಂದೆ ಹೋದರೂ, ನಿಯಮಗಳ ಉಲ್ಲಂಘನೆ ಮಾಡಿದರೂ ಕೂಡ ಮತ್ತೆ ಕ್ಲಿಯರೆನ್ಸ್ಗೆ ಅಪ್ಲೈ ಮಾಡೋ ಅವಕಾಶನ ಈ ಡ್ರಾಫ್ಟ್ ಕೆಳಗೆ ನೀಡಲಾಗಿದೆ. ಅಂತಹ ಪ್ರಾಜೆಕ್ಟ್ಗಳಿಗೆ ಅವರು ಮಾಡಿರೋಂಥ ಉಲ್ಲಂಘನೆಯಿಂದ ಅವ್ರಿಗೇನು ಆರ್ಥಿಕವಾದ ಉಪಯೋಗ ಆಗಿದೆ ಹಾಗೂ ಪರಿಸರದ ಮೇಲೆ ಏನು ನಷ್ಟ ಆಗಿದೆ ಈ ಎರಡನ್ನೂ ಅಸೆಸ್ ಮಾಡಿ ಅದರ 1.5 ಅಥವಾ 2 ಟೈಮ್ಸ್ರಷ್ಟು ಸರಿ ಹೋಗುವಂಥ 2 ಪ್ಲ್ಯಾನ್ನ ತಯಾರಿಸಲಾಗುತ್ತೆ. ರೆಮಿಡಿಯೇಷನ್ ಹಾಗೂ ರಿಸೋರ್ಸ್ ಆಗ್ಮೆಂಟೇಷನ್ ಪ್ಲ್ಯಾನ್ ಅಂತ. ಅಂದರೆ ಅವ್ರು ಏನು ನಷ್ಟ ಮಾಡಿದ್ದಾರೆ ಅದನ್ನು ನಿಲ್ಲಿಸೋದು, ಸರಿ ಮಾಡೋದು ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ಸಂಪನ್ಮೂಲನ ವರ್ಧನೆ ಮಾಡೋದು. ಈ ರೀತಿಯಾದ 2 ಪ್ಲ್ಯಾನ್ಗಳನ್ನ ಅವರು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಏನಾದ್ರು ಕ್ಲಿಯರೆನ್ಸ್ಗೆ ಅಪ್ಲೈ ಮಾಡೋದು ಲೇಟ್ ಆದರೆ ಇಂತಹ ಡಿಲೇಗೆ ಒಂದು ದಿನಕ್ಕೆ 2,000ರಿಂದ 10,000ದಷ್ಟು ಫೈನ್ ಕಟ್ಟಬೇಕಾಗತ್ತೆ. ಆದರೆ ನೀವು ಇಲ್ಲಿ ಗಮನಿಸ್ಬೋದು, ಒಬ್ಬ ಇಲ್ಲಿಗಲ್ ಸ್ಯಾಂಡ್ ಮೈನಿಂಗ್ ಮಾಡ್ತಾ ಇದ್ದ ಅಂದರೆ ಅವನಿಗೆ ಇಷ್ಟು ಫೈನ್ ಕಟ್ಟೋದು ತುಂಬ ಸಣ್ಣ ವಿಷಯ ಆಗುತ್ತೆ.
ನಾವು ಹೊಸ ಡ್ರಾಫ್ಟ್ ಕೆಳಗೆ ಪೋಸ್ಟ್ ಫ್ಯಾಕ್ಟೋ ಕ್ಲಿಯರೆನ್ಸ್ನ ಪ್ರಾವಿಷನ್ ಮಾಡಿ ಈಗಾಗಲೇ ನಡೀತಿರೋ ಅಂಥ ಪ್ರಾಜೆಕ್ಟ್ಸ್ಗೆ ಕ್ಲಿಯರೆನ್ಸ್ಗೆ ಒಂದು ಅವಕಾಶನ ನೀಡ್ತಿರ್ಬೋದು. ಆದರೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ಉದ್ದೇಶನೇ ಏನು? ಈ ಪ್ರಕ್ರಿಯೆ ನಡೆಸ್ತಿರೋದೇ ಪ್ರಿಕಾಷನರಿ ಆಗಿ, ಅಂದರೆ ಮುನ್ನೆಚ್ಚರಿಕೆ ವಹಿಸೋಕ್ಕೋಸ್ಕರ. ಯಾವುದೋ ಒಂದು ಪ್ರಾಜೆಕ್ಟ್ನಿಂದ ನಾಳೆ ಹಾನಿ ಆಗಬಾರ್ದು, ಏನು ಹಾನಿ ಆಗಬಹುದು ಅಂತ ತಿಳ್ಕೊಳೋಕ್ಕೋಸ್ಕರ ಊಹೆ ಮಾಡಿ ಮಾಡೋ ಅಂಥ ಕಾರ್ಯ ಇದು. ಹಾಗಿರಬೇಕಾದ್ರೆ ನಾವು ಪೋಸ್ಟ್ ಫ್ಯಾಕ್ಟೋ ಕ್ಲಿಯರೆನ್ಸ್ ಕೊಡೋದು ಎಷ್ಟು ಮಟ್ಟಿಗೆ ಸರಿ? ಇತ್ತೀಚೆಗೆ ಮೇ ತಿಂಗಳಲ್ಲೇನೆ ನಾವು LG ಪಾಲಿಮರ್ಸ್ ಗ್ಯಾಸ್ ಪ್ಲಾಂಟ್ ಅಂತ ಏನು ವಿಶಾಖಪಟ್ಟಣಮಲ್ಲಿದೆ, ಅದರಿಂದ ಸ್ಟೈರಿನ್ ಗ್ಯಾಸ್ ಅನ್ನೋಂಥ ಒಂದು ಟಾಕ್ಸಿಕ್ ಗ್ಯಾಸ್ನಿಂದಾಗಿ 12 ಜನ ಅವರ ಜೀವನ ಕಳ್ಕೊಬೇಕಾಯ್ತು. ಇದು ಯಾಕಾಯಿತು ಅಂದರೆ ಇದು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ನ ಸರಿಗೆ ಪಡೆದಿರಲಿಲ್ಲ ಅಂತ ನಾವು ಆಮೇಲೆ ತಿಳ್ಕೊಂಡ್ವಿ. ಹೀಗಿರಬೇಕಾದ್ರೆ ಪೋಸ್ಟ್ ಫ್ಯಾಕ್ಟೋ ಕ್ಲಿಯರೆನ್ಸ್ ಎಷ್ಟು ಡೇಂಜರಸ್ ಆಗಿರ್ಬೋದು, ಎಷ್ಟು ಹಾನಿ ಮಾಡ್ಬೋದು ಪರಿಸರಕ್ಕೆ ಹಾಗೂ ಸಮಾಜಕ್ಕೆ ಅಂತ ನಾವಿಲ್ಲಿ ನೋಡ್ಬೋದು. ಇಂತಹದೇ ಇನ್ನೊಂದು ಘಟನೆ ಅಸ್ಸಾಮಲ್ಲಿ ನಡೀತು. ದುಬ್ರಿ-ಸಿಖೋಯಾ ನ್ಯಾಷನಲ್ ಪಾರ್ಕ್ ಹಾಗೂ ಇಂಪಾರ್ಟೆಂಟ್ ಬರ್ಡ್ ಏರಿಯಾ ಆಗಿರುವಂಥ ಮಾಗುರಿ ಬೀಲ್, ಈ ಪ್ರದೇಶಕ್ಕೆ ಹತ್ತಿರ ಇರುವಂಥ 7 ಜಾಗಗಳಲ್ಲಿ ಹೈಡ್ರೋಕಾರ್ಬನ್ಸ್ ಡ್ರಿಲ್ಲಿಂಗ್ ಹಾಗೂ ಟೆಸ್ಟಿಂಗ್ಗೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ನ ಆಯಿಲ್ ಇಂಡಿಯಾ ಲಿಮಿಟೆಡ್ ಪಡ್ಕೊಂಡಿತ್ತು. ಇವರು ಕೆಲಸ ನಡೆಸಿರುವಂಥ 7 ಲೊಕೇಶನಲ್ಲಿ ಒಂದು ಲೊಕೇಶನಲ್ಲಿ ಗ್ಯಾಸ್ ಲೀಕ್ ಆಗಿ ಆಯಿಲ್ ಸ್ಪಿಲ್ ಆಗಿ ಅದರಿಂದ ನಂತರ ಬೆಂಕಿ ಹತ್ಕೊಂಡು ಸುತ್ತ ಇರೋ ಜನರು ಸ್ಥಳಾಂತರಗೊಳ್ಬೇಕಾಯಿತು. ಜೈವಿಕ ವೈವಿಧ್ಯತೆಯಿಂದ ತುಂಬಿರುವಂಥ ಈ ಜಾಗದಿಂದ ಎಂಡೇಂಜರ್ಡ್ ಆಗಿರುವಂಥ ಗ್ಯಾಂಜೆಟಿಕ್ ಡಾಲ್ಫಿನ್, ಫಿಶ್ಗಳು ಇವುಗಳು ಪ್ರಾಣ ಕಳ್ಕೊಬೇಕಾಯಿತು. ಇಂಪಾರ್ಟೆಂಟ್ ಬರ್ಡ್ ಏರಿಯಾ ಆಗಿರುವಂಥ ಮೋಗಿರಿ ಬೀಲಲ್ಲೂ ಕೂಡ ಸಾಕಷ್ಟು ಹಾನಿಯಾಗಿದೆ. ಇಬ್ಬರು ಫೈರ್ ಫೈಟರ್ಸ್ ಕೂಡ ಸಾವನ್ನಪ್ಪಬೇಕಾಯಿತು. ಇದಕ್ಕೆ ಕಾರಣ ಪ್ರೆಷರ್ ಬ್ಯಾಲೆನ್ಸ್ ಡಿಸ್ಟರ್ಬ್ ಆಗಿರೋದಿರ್ಬೋದು, ಬ್ಯಾಡ್ ಮೇಂಟೆನೆನ್ಸ್ ಇರ್ಬೋದು, ಸರಿಯಾಗಿ ಅಟೆನ್ಷನ್ ಕೊಡ್ದಿರೋದಿರ್ಬೋದು, ಹೀಗೆ ನಾನಾ ಕಾರಣಗಳಿರ್ಬೋದು. ಆದರೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಪಡೆದಂಥ ಇಂಥ ಜಾಗಗಳಲ್ಲೇ ಡಿಸಾಸ್ಟರ್ಗಳಾದರೆ ನಾವು ಏನು 2020 ಡ್ರಾಫ್ಟ್ ಕೆಳಗೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ನ ಇಲ್ಲದೆ ಎಷ್ಟೊಂದು ಪ್ರಾಜೆಕ್ಟ್ಗಳನ್ನ ಪಾಸ್ ಮಾಡೋಕ್ಕೆ B2 ಲಿಸ್ಟ್ ಕೆಳಗೆ ಅಲೋ ಮಾಡ್ತಾಯಿದ್ದೀವಿ, ಸ್ಟ್ರಾಟಜಿಕ್ ಕೆಳಗೆ ಅಲೋ ಮಾಡ್ತಾಯಿದ್ದೀವಿ. ಇದು ಸರಿನಾ? ನಾವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮೇಲೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವ? ಹೌದು, ಇದು ಕೂಡ ಮುಖ್ಯ. ಯಾರು ಹೂಡಿಕೆಯನ್ನು ಇಟ್ಟು ಒಂದು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಕೂಡ ಸರ್ಕಾರ ಪ್ರೊಟೆಕ್ಟ್ ಮಾಡೋದು, ಸಪೋರ್ಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸಾಕಷ್ಟು ಬಾರಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದವ್ರಿಗೆ ರೆಡ್ ಟೇಪ್ ಅನುಭವಿಸ್ಬೇಕಾಗುತ್ತೆ. ಅಂದರೆ ಪ್ರಾಜೆಕ್ಟ್ ಕ್ಲಿಯರೆನ್ಸ್ ಮಾಡೋದ್ರಲ್ಲಿ ತುಂಬ ಡಿಲೇ ಆಗಿ ಅದರಿಂದ ಸಮಸ್ಯೆ ಆಗುವಂಥದ್ದು. ಆದರೆ ಇದರಿಂದ ನಾವು ಮುಂದೆ ಏನು ಬೆಲೆ ಕಟ್ಟಬೇಕಾಗುತ್ತೆ ಅನ್ನೋದು ಕೂಡ ನಾವು ನೋಡಬೇಕಾಗುತ್ತೆ. ಜಾಗತಿಕವಾಗಿ ಹಾಗೂ ರಾಷ್ಟ್ರೀಯವಾಗಿ ನಾವು ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟ್ರಸ್ಟ್ ಡಾಕ್ಟ್ರಿನ್ ಅನ್ನೋದನ್ನು ಫಾಲೋ ಮಾಡ್ತೀವಿ. ಈ ತತ್ವದ ಪ್ರಕಾರ ಗಾಳಿ, ನೀರು, ಮರ, ಗಿಡ, ಫಾರೆಸ್ಟ್ಗಳು ಇವೆಲ್ಲವೂ ಎಲ್ಲರಿಗೂ ಸೇರಿರುವಂಥದ್ದು. ಸಮಾಜದಲ್ಲಿ ಮೇಲೆ ಕೆಳಗೆ ಏನೂ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಫ್ರೀಯಾಗಿ ಸಿಗೋವಂಥದ್ದು ನೇಚರ್ ಗಿಫ್ಟ್ ಅಂತ ಹೇಳ್ಬೋದು. ಇದನ್ನು ಸರಿಯಾಗಿ ಸಂರಕ್ಷಣೆ ಮಾಡೋದು ಸರ್ಕಾರದ ಡ್ಯೂಟಿ ಆಗುತ್ತೆ. ಪರಿಸರ ಎಲ್ಲರಿಗೂ ಸೇರಿರುವಂಥದ್ದು. ಹಾಗಿರಬೇಕಾದ್ರೆ ಒಂದು ಪ್ರಾಜೆಕ್ಟ್ನಿಂದ ಏನಾದ್ರು ಹಾನಿ ಆಗಬಹುದು, ನಷ್ಟ ಆಗಬಹುದು ಅನ್ನೋ ಬಗ್ಗೆ ಅಸೆಸ್ಮೆಂಟ್ ನಡೀತಿರ್ಬೇಕಾದ್ರೆ ಅದರಲ್ಲಿ ಪಬ್ಲಿಕ್ ಎಂಗೇಜ್ ಆಗೋದು ತುಂಬ ಮುಖ್ಯ ಆಗುತ್ತೆ. ಆದರೆ ಈ ಹೊಸ ಡ್ರಾಫ್ಟ್ಗಳಿಗೆ ನಾವು ಒಂದು ರೀತಿ ಪಬ್ಲಿಕ್ನ, ಸಾರ್ವಜನಿಕರನ್ನ ಹೊರಗಿಡ್ತಾ ಇದ್ದೀವಿ. ಹೇಗೆ? ಅವರು ವೈಲೇಷನ್ ಇದ್ದರೆ ರಿಪೋರ್ಟ್ ಮಾಡೋ ಹಾಗಿಲ್ಲ, ಸಾಕಷ್ಟು ಪ್ರಾಜೆಕ್ಟ್ಗಳಿಗೆ ಅವರ ಕನ್ಸಲ್ಟೇಷನ್ನೇ ಇಲ್ಲ, ಅಂದರೆ ಅವ್ರಿಗೆ ಸಮಾಲೋಚನೆ ಮಾಡೋಕ್ಕೆ ಅವಕಾಶನೇ ಇಲ್ಲ. ಪಬ್ಲಿಕ್ ಹಿಯರಿಂಗ್ನ ಅವಧಿ ಕೂಡ ಕಮ್ಮಿ ಮಾಡಲಾಗಿದೆ. ಹಾಗಾಗಿ ಈ ಹೊಸ ಡ್ರಾಫ್ಟ್ನ ಆ್ಯಂಟಿ ಪೀಪಲ್ ಅಂತ ಕರೀತಾ ಇದ್ದಾರೆ. ಕೊನೆಯದಾಗಿ ಈ ಟಾಪಿಕ್ ಕೆಳಗೆ ನಿಮ್ಮ ಎಕ್ಸಾಮ್ಸ್ಗೆ ಏನೇನು ಇಂಪಾರ್ಟೆಂಟ್ ಅಂತ ನೋಡೋಣ. ನಿಮ್ಮ ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ 3 ಕೆಳಗೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಸಪ್ರೇಟ್ ಆದ ಟಾಪಿಕ್ಕೇನೆ ಇದೆ. ನಿಮಗೆ ಇದ್ರ ಕೆಳಗೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದರೆ ಏನು, ಇದನ್ನು ಯಾಕೆ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಇದೆಲ್ಲ ನಾವೇನು ಈ ವಿಡಿಯೋದ ಸ್ಟಾರ್ಟಿಂಗಲ್ಲಿ ಚರ್ಚೆ ಮಾಡಿದ್ವಿ ಅದಷ್ಟು ನಿಮಗೆ ಗೊತ್ತಿರಬೇಕು. ಇನ್ನು ಈಗ ಸುದ್ದಿಯಲ್ಲಿರುವಂಥ 2020 ಡ್ರಾಫ್ಟ್, ಈ ಅಧಿಸೂಚನೆ ಕೆಳಗೆ ಏನೇನು ಹೊಸ ನಿಬಂಧನೆಗಳಿದೆ, ಏನೇನು ಹಳೆಯದಕ್ಕೆ ಹೋಲಿಸಿದ್ರೆ ಬದಲಾವಣೆ ಆಗಿದೆ, ಇದೆಲ್ಲ ನಿಮಗೆ ತಿಳಿದಿರಬೇಕು. ಫ್ಯಾಕ್ಟ್ಸ್ ಜೊತೆಗೆ ಅನಾಲಿಸಿಸ್ ಕೂಡ ಇರಬೇಕು. ಉದಾಹರಣೆಗೆ ಪೋಸ್ಟ್ ಫ್ಯಾಕ್ಟೋ ಕ್ಲಿಯರೆನ್ಸ್ ಹೊಸ ನಿಬಂಧನೆ ಅನ್ನೋದು ಫ್ಯಾಕ್ಟ್. ಆದರೆ ಇದರಿಂದ ಏನೇನು ಸಮಸ್ಯೆ ಆಗಬಹುದು ಇದ್ರ ಬಗ್ಗೆ ನೀವು ಅನಾಲಿಸಿಸ್ನ ನೀಡಬೇಕಾಗತ್ತೆ. ನೀವು ಫ್ಯಾಕ್ಟ್ಗಳನ್ನ ಸ್ಟೇಟ್ ಮಾಡಿದಾಗ ನಿಮ್ಮ ಮೆಮೊರಿ ಟೆಸ್ಟಿಂಗ್ ಅಷ್ಟೇ ಆಗುತ್ತೆ. ಆದರೆ ಅದರಿಂದ ನೀವು ಅನಾಲಿಸಿಸ್ನ ಕೊಟ್ಟಾಗ ಸಮಸ್ಯೆ ನಿಮಗೆ ಅರ್ಥ ಆಗಿದೆಯಾ ಇಲ್ವಾ ಅನ್ನೋದು ಕ್ಲಿಯರ್ ಆಗುತ್ತೆ. ಉದಾಹರಣೆಗೆ ನಿಮಗೆ ಎಕ್ಸಾಮಲ್ಲಿ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ಅವಶ್ಯಕತೆ ಏನಿದೆ ಭಾರತದಲ್ಲಿ ಅಂತ ಕ್ವೆಶ್ಚನ್ ಬಂದರೆ ಈ ಡ್ರಾಫ್ಟ್ ಒಳಗೆ ಏನಿದೆ ಅದ್ರ ಜೊತೆಗೆ ಏನು ಅಸ್ಸಾಮಲ್ಲಿ ಹಾಗೂ ವಿಶಾಖಪಟ್ಟಣಮಲ್ಲಿ ಇನ್ಸಿಡೆಂಟ್ಸ್ ನಡೀತು ಅದನ್ನು ಸೇರಿಸಿ ಎಲ್ಲದನ್ನು ಸೇರಿಸಿ ಒಂದು ವಿಶ್ಲೇಷಣೆ ನೀಡಬೇಕಾಗುತ್ತೆ ನಿಮ್ಮ ಆನ್ಸರಲ್ಲಿ. ಇನ್ನು ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಯಾವ ಥರ ಕ್ವೆಶ್ಚನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನೋಡೋಣ. ಇದು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986ಗೆ ಸಂಬಂಧಪಟ್ಟಂಥ ಒಂದು ಕ್ವೆಶ್ಚನ್.
Environment Protection Act 1986 empowers the Government of India to state the requirement of public participation in the process of environmental protection and procedure of manner in which it is sought, lay down the standards for emission or discharge of environmental pollutants for various sources. ನಾವು ಇದೇ ವಿಡಿಯೋದಲ್ಲಿ ಚರ್ಚೆ ಮಾಡಿರೋ ಹಾಗೆ ಪರಿಸರ ಸಂರಕ್ಷಣೆಗೋಸ್ಕರ ಪರಿಸರ ಹಾನಿ ಮಾಡೋರ ವಿರುದ್ಧವಾಗಿ ಮೊದಲನೇ ಬಾರಿಗೆ ಲಾ ಬಂದಿದ್ದು ಈ 1986 ಆ್ಯಕ್ಟ್ನ ಕೆಳಗೆ. ಪಬ್ಲಿಕ್ ಹಿಯರಿಂಗ್ ಬಗ್ಗೆ ನಾವು 2006 EIA ಡ್ರಾಫ್ಟಲ್ಲಿ ನೋಡಿದ್ವಿ. ಹಾಗಾಗಿ ಇಲ್ಲಿ ಆನ್ಸರ್ ಸೆಕೆಂಡ್ ಒನ್. ಇಲ್ಲಿ ಉದಾಹರಣೆಯಾಗಿ ಈ ಕ್ವೆಶ್ಚನ್ನ ಯಾಕೆ ತೊಗೊಂಡಿದ್ದೀನಿ ಅಂದರೆ, ಈ ಹೊಸ ಡ್ರಾಫ್ಟ್ನಲ್ಲಿ ಬಂದಿರೋ ನಿಬಂಧನೆಗಳ ಬಗ್ಗೆ ಏನಾದರೂ ಡೈರೆಕ್ಟಾಗಿ ಕ್ವೆಶ್ಚನ್ ಬಂದರೆ ನಿಮಗೆ ಹೇಗೆ ತಿಳಿದಿರಬೇಕು ಅನ್ನೋದು ಈ ಕ್ವೆಶ್ಚನ್ನಿಂದ ನಿಮಗೆ ಗೊತ್ತಾಗುತ್ತೆ. ಇವತ್ತು ನಾವು ಚರ್ಚೆ ಮಾಡಿದಂಥ ಈ ಟಾಪಿಕ್ ನಿಮ್ಮ KPSC UPSC ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಎಲ್ಲ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್. ಹಾಗಾಗಿ ಇದ್ರ ಬಗ್ಗೆ ನಿಮಗೆ ಕ್ಲಿಯರಾಗಿ ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಹಾಗೂ ಲೈಕ್ ಮಾಡಿ, ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.